ಪಹಲ್ಗಾಂವ್ನಲ್ಲಿ ಭಯೋತ್ಪಾದಕ ದಾಳಿ ಸಂಬಂಧಪಟ್ಟಂತೆ ಕರ್ನಾಟಕದ ಕಾರವಾರದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಕಾರವಾರದ ಕದಂಬ ನೌಕಾನೆಲೆ ಕೈಗಾ ಅಣು ವಿದ್ಯುತ್ ಸ್ಥಾವರದ ಬಳಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕದಂಬ ನೌಕಾನೆಲೆಯ ಒಳಗೆ ಸೇನಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗೆಯೇ ಕೈಗಾದಲ್ಲಿ ಸಿಆರ್ಪಿಎಫ್ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಭಟ್ಕಳ ಕರ್ನಾಟಕದ ಸೂಕ್ಷ್ಮ ಪ್ರದೇಶ ಭಟ್ಕಳದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹಲವು ಪಾಕಿಸ್ತಾನಿಯರನ್ನ ಡಿಪೋರ್ಟ್ ಮಾಡ್ತಾ ಇರುವಂಥ ಒಂದು ಸಂದರ್ಭ ಕೂಡ ನಿರ್ಮಾಣ ಆಗಿರೋದ್ರಿಂದ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಗಡಿಯಲ್ಲಿ ಒಂದು ಹಂತಕ್ಕೆ ಯುದ್ಧದ ವಾತಾವರಣವಿರೋದ್ರಿಂದ ಕರ್ನಾಟಕದಲ್ಲೂ ಕೂಡ ಭದ್ರತೆ ಹೆಚ್ಚಿಸಲಾಗಿದೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಸಂಭವಿಸಿದಂಥ ಭಯೋತ್ಪಾದಕ ದಾಳಿಯ ಬಳಿಕ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಕೂಡ ತೀವ್ರ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ನಾನೀಗ ಭಟ್ಕಳದ ಸಂಶೋಧನಾ ವೃತ್ತದಲ್ಲಿದೆ, ನೋಡ್ತಾ ಇರ್ಬೋದು. ಸಂಶೋಧನಾ ವೃತ್ತದಲ್ಲಿ ಯಾವ ರೀತಿಯಾಗಿ ಇವತ್ತಿನ ವಾತಾವರಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ದೇಶಾದ್ಯಂತ ಈ ರೀತಿ ಒಂದು ರೀತಿಯ ಆಕ್ರೋಶ ಕೂಡ ವ್ಯಕ್ತವಾಗಿರೋದ್ರಿಂದ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಾಗಿರುವಂಥ ಕೈಗಾ ಅಣು ವಿದ್ಯುತ್ ಸ್ಥಾವರ ಆಗಿರ್ಬೋದು ಅಥವಾ ಅಣೆಕಟ್ಟು ಪ್ರದೇಶಗಳಾಗಿರ್ಬೋದು, ಸೀಬರ್ಡ್ ನೌಕಾನೆಲೆ ಆಗಿರ್ಬೋದು ಮತ್ತು ಪ್ರಮುಖ ಪಟ್ಟಣಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಪಡೆದುಕೊಂಡಿದೆ. ಉತ್ತರ ಕನ್ನಡದಲ್ಲಿ ಒಟ್ಟು 15 ಜನರಲ್ಲಿ ಭಟ್ಕಳದಲ್ಲಿಯೇ ಒಟ್ಟು 13 ನಿವಾಸಿಗಳು ಪಾಕಿಸ್ತಾನಿಯರಿದ್ದಾರೆ. ಆದರೆ ಎಲ್ಲರೂ ಕೂಡ ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಿರುವುದರಿಂದ ಯಾವುದೇ ರೀತಿಯಾಗಿ ಅವರನ್ನು ದೇಶ ಬಿಟ್ಟು ತೊಲಗಿಸಲು ಆಗೋದಿಲ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಒಂದು ಮಾತು ಹೇಳಿದರು. ಲಾಂಗ್ ಟರ್ಮ್ ವೀಸಾದಲ್ಲಿರೋದ್ರಿಂದ ಅವರನ್ನು ದೇಶದಿಂದ ಹೊರಹಾಕುವ ಒಂದು ಪ್ರಶ್ನೆ ಉದ್ಭವಿಸಲಿಲ್ಲ ಎಂಬ ಮಾತುಗಳನ್ನು ಕೂಡ ಆಡಿರುವಂಥದ್ದು. ಅದರ ಜೊತೆಗೆ ಈ ಭಟ್ಕಳ ಮತ್ತು ಪಾಕಿಸ್ತಾನಕ್ಕೂ ಕೂಡ ಅವಿನಾಭಾವ ಸಂಬಂಧ. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವರು ಪಾಕಿಸ್ತಾನಿ ಮಹಿಳೆಯರು ಕೂಡ ಭಟ್ಕಳದವರನ್ನ ಮದುವೆಯಾಗಿ ಇಲ್ಲೇ ವಾಸವಾಗಿದ್ದಾರೆ. ಅವರಿಗೆ ಮಕ್ಕಳು ಕೂಡ ಆಗಿದ್ದಾರೆ, ಅವರು ದೊಡ್ಡ ಆಗಿದ್ದಾರೆ. ಅದೇ ರೀತಿ ಕೂಡ ಈಗಾಗಲೇ ಈ ಹಿಂದೆ ಕೂಡ ಪ್ರಕರಣವೊಂದರಲ್ಲಿ ಪಾಕಿಸ್ತಾನಿ ಮಹಿಳೆಯೊಬ್ಬಳು ಅಂದರೆ ಭಟ್ಕಳದವನ್ನು ಒರೆಸಿ ಅದಾದ ಬಳಿಕ ಇಲ್ಲಿಯೇ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಬೇರೆ ಬೇರೆ ದಾಖಲೆಗಳನ್ನು ಪಡೆದುಕೊಂಡು ಪ್ರಕರಣವನ್ನು ಕೂಡ ಎದುರಿಸಿದ್ಲು. ಕೆಲ ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಭಟ್ಕಳಕ್ಕೆ ವಾಪಸ್ಸಾಗಿದ್ಲು. ಹೀಗಾಗಿ ಅವರನ್ನು ವಾಪಸ್ ಪಾಕಿಸ್ತಾನಕ್ಕೆ ಕಳಿಸುವ ಒಂದು ಕೆಲಸವನ್ನು ಕೂಡ ಆಗಲಿಲ್ಲ. ಯಾಕಂದರೆ ತಾಂತ್ರಿಕ ಕಾರಣದ ಹೀಗಾಗಿ ಲಾಂಗ್ ಟರ್ಮ್ ವೀಸಾದಲ್ಲಿ ಎಲ್ಲರೂ ಕೂಡ ಇದ್ದಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಆಗಿರ್ಬೋದು ಅಥವಾ ಹೊನ್ನಾವರದ ಒಲ್ಕಿ, ಕಾರವಾರ ಒಟ್ಟು 15 ಜನರನ್ನು ಜಿಲ್ಲೆಯಿಂದ ಹೊರಗಡೆ ಅಂದರೆ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಲು ಆಗೋದಿಲ್ಲ ಎಂಬ ಮಾತುಗಳನ್ನು ಪೊಲೀಸ್ ಇಲಾಖೆ ಕೂಡ ಆಗಿತ್ತು. ಇದೇ ರೀತಿ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೂಡ ರವಾನಿಸಿತ್ತು. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರನ್ನು ಕೂಡ ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು, ಭದ್ರತಾ ಇಲಾಖೆಗಳು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉಗ್ರ ಸಂಘಟನೆಗಳ ವಿರುದ್ಧ ಮಹಾ ಸಮರವನ್ನ ಸಾರಿದರೆ 14 ಉಗ್ರರ ಪಟ್ಟಿಯನ್ನ ಈಗ ಕೇಂದ್ರ ಗುಪ್ತಚರ ಇಲಾಖೆ ಸಿದ್ಧಪಡಿಸಿರುವಂಥದ್ದು. ಇಲಾಖೆಯಿಂದ ಪಟ್ಟಿ ತಯಾರಾಗಿದೆ. ಆಕ್ಟಿವ್ ಆಗಿರುವಂತಹ ಉಗ್ರರ ಲಿಸ್ಟ್ ಅನ್ನ ತಯಾರಿಸಿದೆ. ಸುಪೋರಾ 1, ಲಸ್ಕರ್ ಉಗ್ರ ಅವಂತಿಪುರ 1, ಜೈಷ್ ಉಗ್ರ ಪುಲ್ವಾಮಾ 4, ಲಸ್ಕರ್ ಜೆಇಎಂ ಉಗ್ರರು ಶೋಪಿಯಾನ್ 1, ಹಿಜ್ಬುಲ್ಲಾ ಉಗ್ರ ಶೋಪಿಯಾನ್ 4, ಎಲ್ಇಟಿ ಉಗ್ರರು ಶೋಪಿಯಾನ್ 1, ಹಿಜ್ಬುಲ್ಲಾ ಉಗ್ರ ಅನಂತ್ನಾಗ್ 2, ಹಿಜ್ಬುಲ್ಲಾ ಉಗ್ರರು ಕುಲ್ಗಾಮ್ 1, ಎಲ್ಇಟಿ ಉಗ್ರರು. ಹೀಗೆ ಲಿಸ್ಟ್ ಅನ್ನ ತಯಾರು ಮಾಡಿದ್ದಾರೆ. ಯಾರೆಲ್ಲ ಆಕ್ಟಿವ್ ಆಗಿದ್ದಾರೆ ಸದ್ಯದ ಪರಿಸ್ಥಿತಿನಲ್ಲಿ, ಯಾರೆಲ್ಲ ಆಕ್ಟಿವ್ ಆಗಿರುವಂತಹ ಉಗ್ರರ ಲಿಸ್ಟ್ ಅನ್ನ ಈಗ ಕೇಂದ್ರ ಗುಪ್ತಚರ ಇಲಾಖೆ ತಯಾರು ಮಾಡಿದೆ. ಉಗ್ರರ ಸಂಘಟನೆಗಳ ವಿರುದ್ಧ ಈಗ ಮಹಾ ಸಮರವನ್ನ ಕೂಡ ಸಾರಿದ್ದಾರೆ. 14 ಉಗ್ರರ ಪಟ್ಟಿಯನ್ನ ಕೇಂದ್ರ ಗುಪ್ತಚರ ಇಲಾಖೆ ಸಿದ್ಧ ಮಾಡಿರುವಂಥದ್ದು. ಈ ಪಟ್ಟಿಯಲ್ಲಿ ಯಾವ ಉಗ್ರರಿದ್ದಾರೆ ಅನ್ನೋದನ್ನ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಇವರು ಆಲ್ಮೋಸ್ಟ್ ಆ ಒಂದು ಪ್ರದೇಶಗಳಲ್ಲಿ ಆಕ್ಟಿವ್ ಆಗಿ ಇದ್ರು ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ಈ ಒಂದು ಪಟ್ಟಿಯನ್ನ ತಯಾರು ಮಾಡಿದ್ದಾರೆ. ಪುಲ್ವಾಮಾ 4, ಲಸ್ಕರ್ ಜೆಇಎಂ ಉಗ್ರರು 4 ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶೋಪಿಯಾನ್ 1, ಹಿಜ್ಬುಲ್ಲಾ ಉಗ್ರರು ಅನ್ನುವಂತಹ ಮಾಹಿತಿ. ಶೋಪಿಯಾನ್ 4
ಪಹಲ್ಗಾಂವ್ನಲ್ಲಿ ಭಯೋತ್ಪಾದಕ ದಾಳಿ ಸಂಬಂಧಪಟ್ಟಂತೆ ಕಾರವಾರದಲ್ಲಿ, ಕರ್ನಾಟಕದ ಕಾರವಾರದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಕಾರವಾರದ ಕದಂಬ ನೌಕಾನೆಲೆ, ಕೈಗಾ ಅಣು ವಿದ್ಯುತ್ ಸ್ಥಾವರದ ಬಳಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕದಂಬ ನೌಕಾನೆಲೆಯ ಒಳಗೆ ಸೇನಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗೆಯೇ ಕೈಗಾದಲ್ಲಿ ಸಿಆರ್ಪಿಎಫ್ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಭಟ್ಕಳ, ಕರ್ನಾಟಕದ ಸೂಕ್ಷ್ಮ ಪ್ರದೇಶ ಭಟ್ಕಳದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹಲವು ಪಾಕಿಸ್ತಾನಿಯರನ್ನ ಡಿಪೋರ್ಟ್ ಮಾಡ್ತಾ ಇರುವಂಥ ಒಂದು ಸಂದರ್ಭ ಕೂಡ ನಿರ್ಮಾಣ ಆಗಿರೋದ್ರಿಂದ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಗಡಿಯಲ್ಲಿ ಒಂದು ಹಂತಕ್ಕೆ ಯುದ್ಧದ ವಾತಾವರಣವಿರೋದ್ರಿಂದ ಕರ್ನಾಟಕದಲ್ಲೂ ಕೂಡ ಭದ್ರತೆ ಹೆಚ್ಚಿಸಲಾಗಿದೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಸಂಭವಿಸಿದಂಥ ಭಯೋತ್ಪಾದಕ ದಾಳಿಯ ಬಳಿಕ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಕೂಡ ತೀವ್ರ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ನಾನೀಗ ಭಟ್ಕಳದ ಸಂಶೋಧನಾ ವೃತ್ತದಲ್ಲಿದೆ, ನೋಡ್ತಾ ಇರ್ಬೋದು. ಸಂಶೋಧನಾ ವೃತ್ತದಲ್ಲಿ ಯಾವ ರೀತಿಯಾಗಿ ಇವತ್ತಿನ ವಾತಾವರಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ದೇಶಾದ್ಯಂತ ಈ ರೀತಿ ಒಂದು ರೀತಿಯ ಆಕ್ರೋಶ ಕೂಡ ವ್ಯಕ್ತವಾಗಿರೋದ್ರಿಂದ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಾಗಿರುವಂಥ ಕೈಗಾ ಅಣುವಿದ್ಯುತ್ ಸ್ಥಾವರ ಆಗಿರ್ಬೋದು, ಅಥವಾ ಅಣೆಕಟ್ಟು ಪ್ರದೇಶಗಳಾಗಿರ್ಬೋದು, ಸೀಬರ್ಡ್ ನೌಕಾನೆಲೆ ಆಗಿರ್ಬೋದು, ಮತ್ತು ಪ್ರಮುಖ ಪಟ್ಟಣಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಪಡೆದುಕೊಂಡಿದೆ. ಉತ್ತರ ಕನ್ನಡದಲ್ಲಿ ಒಟ್ಟು 15 ಜನರಲ್ಲಿ ಭಟ್ಕಳದಲ್ಲಿಯೇ ಒಟ್ಟು 13 ನಿವಾಸಿಗಳು ಪಾಕಿಸ್ತಾನಿಯರಿದ್ದಾರೆ. ಆದರೆ ಎಲ್ಲರೂ ಕೂಡ ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಿರುವುದರಿಂದ ಯಾವುದೇ ರೀತಿಯಾಗಿ ಅವರನ್ನು ದೇಶ ಬಿಟ್ಟು ತೊಲಗಿಸಲು ಆಗೋದಿಲ್ಲ ಎಂಬ ಮಾತು ಕೂಡ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಒಂದು ಮಾತು ಹೇಳಿದರು. ಲಾಂಗ್ ಟರ್ಮ್ ವೀಸಾದಲ್ಲಿರೋದ್ರಿಂದ ಅವರನ್ನು ದೇಶದಿಂದ ಹೊರಹಾಕುವ ಒಂದು ಪ್ರಶ್ನೆ ಉದ್ಭವಿಸಲಿಲ್ಲ ಎಂಬ ಮಾತುಗಳನ್ನು ಕೂಡ ಆಡಿರುವಂಥದ್ದು. ಅದರ ಜೊತೆಗೆ ಈ ಭಟ್ಕಳ ಮತ್ತು ಪಾಕಿಸ್ತಾನಕ್ಕೂ ಕೂಡ ಅವಿನಾಭಾವ ಸಂಬಂಧ. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವರು ಪಾಕಿಸ್ತಾನಿ ಮಹಿಳೆಯರು ಕೂಡ ಭಟ್ಕಳದವರನ್ನ ಮದುವೆಯಾಗಿ ಇಲ್ಲೇ ವಾಸವಾಗಿದ್ದಾರೆ. ಅವರಿಗೆ ಮಕ್ಕಳು ಕೂಡ ಆಗಿದ್ದಾರೆ, ಅವರು ದೊಡ್ಡ ಆಗಿದ್ದಾರೆ. ಅದೇ ರೀತಿ ಕೂಡ ಈಗಾಗಲೇ ಈ ಹಿಂದೆ ಕೂಡ ಪ್ರಕರಣವೊಂದರಲ್ಲಿ ಪಾಕಿಸ್ತಾನಿ ಮಹಿಳೆಯೊಬ್ಬಳು ಅಂದರೆ ಭಟ್ಕಳದವನ್ನು ಒರೆಸಿ ಅದಾದ ಬಳಿಕ ಇಲ್ಲಿಯೇ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ದಾಖಲೆಗಳನ್ನು ಪಡೆದುಕೊಂಡು ಪ್ರಕರಣವನ್ನು ಕೂಡ ಎದುರಿಸಿದ್ಲು. ಕೆಲ ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಭಟ್ಕಳಕ್ಕೆ ವಾಪಸ್ಸಾಗಿದ್ಲು. ಹೀಗಾಗಿ ಅವರನ್ನು ವಾಪಸ್ ಪಾಕಿಸ್ತಾನಕ್ಕೆ ಕಳಿಸುವ ಒಂದು ಕೆಲಸವನ್ನು ಕೂಡ ಆಗಲಿಲ್ಲ. ಯಾಕಂದರೆ ತಾಂತ್ರಿಕ ಕಾರಣದ ಹೀಗಾಗಿ ಲಾಂಗ್ ಟರ್ಮ್ ವೀಸಾದಲ್ಲಿ ಎಲ್ಲರೂ ಕೂಡ ಇದ್ದಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಆಗಿರ್ಬೋದು, ಅಥವಾ ಹೊನ್ನಾವರದ ವಲ್ಕಿ, ಕಾರವಾರ ಒಟ್ಟು 15 ಜನರನ್ನು ಜಿಲ್ಲೆಯಿಂದ ಹೊರಗಡೆ ಅಂದರೆ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಲು ಆಗೋದಿಲ್ಲ ಎಂಬ ಮಾತುಗಳನ್ನು ಪೊಲೀಸ್ ಇಲಾಖೆ ಕೂಡ ಆಗಿತ್ತು. ಇದೇ ರೀತಿ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೂಡ ರವಾನಿಸಿತ್ತು. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರನ್ನು ಕೂಡ ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು, ಭದ್ರತಾ ಇಲಾಖೆಗಳು ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉಗ್ರ ಸಂಘಟನೆಗಳ ವಿರುದ್ಧ ಮಹಾ ಸಮರವನ್ನ ಸಾರಿದರೆ 14 ಉಗ್ರರ ಪಟ್ಟಿಯನ್ನ ಈಗ ಕೇಂದ್ರ ಗುಪ್ತಚರ ಇಲಾಖೆ ಸಿದ್ಧಪಡಿಸಿರುವಂಥದ್ದು. ಇಲಾಖೆಯಿಂದ ಪಟ್ಟಿ ತಯಾರಾಗಿದೆ. ಆಕ್ಟಿವ್ ಆಗಿರುವಂತಹ ಉಗ್ರರ ಲಿಸ್ಟ್ ಅನ್ನ ತಯಾರಿಸಿದೆ. ಸುಪೋರಾ 1, ಲಸ್ಕರ್ ಉಗ್ರ ಅವಂತಿಪುರ 1, ಜೈಷ್ ಉಗ್ರ ಪುಲ್ವಾಮಾ 4, ಲಸ್ಕರ್ ಜೆಇಎಂ ಉಗ್ರರು ಶೋಪಿಯಾನ್ 1, ಹಿಜ್ಬುಲ್ಲಾ ಉಗ್ರ ಶೋಪಿಯಾನ್ 4, ಎಲ್ಇಟಿ ಉಗ್ರರು ಶೋಪಿಯಾನ್ 1, ಹಿಜ್ಬುಲ್ಲಾ ಉಗ್ರ ಅನಂತ್ನಾಗ್ 2, ಹಿಜ್ಬುಲ್ಲಾ ಉಗ್ರರು ಕುಲ್ಗಾಮ್ 1, ಎಲ್ಇಟಿ ಉಗ್ರರು. ಹೀಗೆ ಲಿಸ್ಟನ್ನು ತಯಾರು ಮಾಡಿದ್ದಾರೆ. ಯಾರೆಲ್ಲ ಆಕ್ಟಿವ್ ಆಗಿದ್ದಾರೆ, ಸದ್ಯದ ಪರಿಸ್ಥಿತಿನಲ್ಲಿ ಯಾರೆಲ್ಲ ಆಕ್ಟಿವ್ ಆಗಿರುವಂತಹ ಉಗ್ರರ ಲಿಸ್ಟನ್ನು ಈಗ ಕೇಂದ್ರ ಗುಪ್ತಚರ ಇಲಾಖೆ ತಯಾರು ಮಾಡಿದೆ. ಉಗ್ರರ ಸಂಘಟನೆಗಳ ವಿರುದ್ಧ ಈಗ ಮಹಾ ಸಮರವನ್ನ ಕೂಡ ಸಾರಿದ್ದಾರೆ. 14 ಉಗ್ರರ ಪಟ್ಟಿಯನ್ನ ಕೇಂದ್ರ ಗುಪ್ತಚರ ಇಲಾಖೆ ಸಿದ್ಧ ಮಾಡಿರುವಂಥದ್ದು. ಈ ಪಟ್ಟಿಯಲ್ಲಿ ಯಾವ ಉಗ್ರರಿದ್ದಾರೆ ಅನ್ನೋದನ್ನ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಇವರು ಆಲ್ಮೋಸ್ಟ್ ಆ ಒಂದು ಪ್ರದೇಶಗಳಲ್ಲಿ ಆಕ್ಟಿವ್ ಆಗಿ ಇದ್ರು ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ಈ ಒಂದು ಪಟ್ಟಿಯನ್ನ ತಯಾರು ಮಾಡಿದ್ದಾರೆ. ಪುಲ್ವಾಮಾ 4, ಲಸ್ಕರ್ ಜೆಇಎಂ ಉಗ್ರರು 4 ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶೋಪಿಯಾನ್ 1 ಹಿಜ್ಬುಲ್ಲಾ ಉಗ್ರರು ಅನ್ನುವಂತಹ ಮಾಹಿತಿ. ಶೋಪಿಯಾನ್